ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಅಂಶಗಳು: ಪೌರಕಾರ್ಮಿಕರ ಮುಷ್ಕರ ವಾಪಸ್, ನಗರದ ಜನರು ನಿಟ್ಟುಸಿರು, ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ ಶಾಸಕರು ಮತ್ತು ನಗರಸಭಾ ಆಡಳಿತಕ್ಕೆ ನಾಗರಾಜ್ ಎಂ ಕೃತಜ್ಞತೆ. ಸಾಗರ ಕೋರ್ಟ್ ರಸ್ತೆ ಮಳೆ ಬಂದರೆ ಸಮುದ್ರ, ಕಚೇರಿಗೆ ಹೋಗಲು ಸಾರ್ವಜನಿಕರ ಪರದಾಟ. ಈಗ ಸುದ್ದಿಯ ವಿವರ. ಪೌರಕಾರ್ಮಿಕರ ಮುಷ್ಕರವನ್ನು ತಾತ್ಕಾಲಿಕವಾಗಿ ಹಿಂದಕ್ಕೆ ಪಡೆಯುತ್ತಿದ್ದೇವೆ. ರಾಜ್ಯ ಸರ್ಕಾರ ಪೌರಕಾರ್ಮಿಕರ 7 ಬೇಡಿಕೆಗಳನ್ನು ಬಗೆಹರಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಮುಷ್ಕರವನ್ನು ಹಿಂದಕ್ಕೆ ಪಡೆಯುತ್ತಿದ್ದೇವೆ ಎಂದು ನಗರಸಭಾ ಪೌರಸೇವಾ ನೌಕರರ ಸಂಘದ ಅಧ್ಯಕ್ಷ ನಾಗರಾಜ್ ತಿಳಿಸಿದರು. ಸಾಗರದ ನಗರಸಭಾ ಆವರಣದ ಪೌರ ನೌಕರರ ಭವನದಲ್ಲಿ ಸೋಮವಾರ ಪೌರಸೇವಾ ನೌಕರರ ಸಂಘದ ಸಭೆ ನಡೆಸಿ ಮುಷ್ಕರ ಕೈಬಿಟ್ಟಿದ್ದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪೌರಸೇವಾ ನೌಕರರ ಸಂಘದ ಮದನ್, ಬಾಲಚಂದ್ರ, ಹರೀಶ್, ವಿಠಲ್ ಹೆಗಡೆ, ರಾಜೇಶ್, ಸಚಿನ್, ಪ್ರವೀಣ್ ರಾಮಚಂದ್ರ ಸಾಗರ್, ಮಹೇಶ್ ಹೆಚ್ಕೆ ಇನ್ನಿತರರು ಹಾಜರಿದ್ದರು. ಈ ಮುಷ್ಕರಕ್ಕೆ ಮಾನ್ಯ ನಮ್ಮ ಸಾಗರ ಕ್ಷೇತ್ರ ಶಾಸಕರಾದ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಲೂರವರು ಹಾಗೂ ನಗರಸಭೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳು ಹಾಗೂ ಗೌರವಾನ್ವಿತ ನಗರಸಭಾ ಸದಸ್ಯರುಗಳು ಹಾಗೂ ನಮ್ಮ ನೆಚ್ಚಿನ ಪೌರಾಯುಕ್ತರು, ಸಾಗರದ ವಿವಿಧ ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ಸಾಗರದ ಎಲ್ಲ ಮಾಧ್ಯಮ ಮಿತ್ರರು ತಮ್ಮ ತುಂಬು ಮನಸ್ಸಿನಿಂದ ಸಹಕಾರ ನೀಡುವುದರಿಂದ ತಮ್ಮ ಸಹಕಾರ ಹೀಗೆ ಮುಂದುವರಿಯುತ್ತದೆ ಎಂದು ಆಶೆ ಭಾವನೆ ಹೊಂದಿ ಎಲ್ಲರಿಗೂ ತುಂಬು ಹೃದಯದ ಸಂಘದ ಪರವಾಗಿ ರಿಜಿಸ್ಟರ್ಡ್ ರವರ ಸೂಚನೆ ನಿರ್ದೇಶನಂತೆ ಪೌರ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಕ್ಕಾಗಿ ದಿನಾಂಕ 30/5/2025 ಅನಿರ್ದಿಷ್ಟ ಅವಧಿ ಕಾಲ ಮುಷ್ಕರವನ್ನು ಹಮ್ಮಿಕೊಂಡಿರುವುದು ತಿಳಿದಿರುವ ವಿಚಾರವಾಗಿರುತ್ತದೆ. ಮುಷ್ಕರ ಸಂಬಂಧಿಸಿದಂತೆ ರಾಜ್ಯ ಪದಾಧಿಕಾರಿಗಳು ಸರ್ಕಾರದೊಂದಿಗೆ ನಡೆಸಿರುವ ಮಾತುಕತೆ ಹಾಗೂ ಶಿವಮೊಗ್ಗ ಜಿಲ್ಲಾ ನೌಕರರ ಸಂಘರವರ ನೀಡಿರುವ ದಿನಾಂಕ 1/6/2025 ಸೂಚನೆಯಂತೆ ನಮ್ಮ ಬೇಡಿಕೆಗಳು ಈಡೇರಿಸುವ ಬಗ್ಗೆ ಸರ್ಕಾರದ ಮೇಲೆ ಅತೀವ ವಿಶ್ವಾಸವನ್ನು ಹೊಂದಿದ್ದು ಹಾಗೂ ನಮ್ಮ ಸಂಘದಿಂದ ಸಾಗರ ನಗರ ಪ್ರದೇಶವು ಮಲೆನಾಡಿನ ಪ್ರದೇಶವಾಗಿದ್ದು ಅತಿ ಹೆಚ್ಚು ಮಳೆಯಾಗುವ ಪ್ರದೇಶವಾಗಿದ್ದು ಕಾಲಕಾಲಕ್ಕೆ ನಗರದ ಸ್ವಚ್ಛತೆ ಮಾಡದಿದ್ದಲ್ಲಿ ಸಾಗರದ ವ್ಯಾಪ್ತಿಯಲ್ಲಿ ಡೆಂಗು, ಮಲೇರಿಯಾದಂತೆ ಸಾಂಕ್ರಾಮಿಕ ರೋಗಿಗಳ ಹೆಚ್ಚಾಗುವ ಸಂಭವ ಇರುವುದರಿಂದ ಹಾಗೂ ಅತಿಯಾದ ಮಳೆಯಿಂದ ಪ್ರವಾಹ ಮಾದರಿ ಪ್ರದೇಶಗಳಲ್ಲಿ ಹಿತದೃಷ್ಟಿಯಿಂದ ನಮ್ಮ ಸಂಘವು ನಾವು ಕೈಗೊಂಡಿರುವ ಮುಷ್ಕರವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಈಡೇರುವ ಭರವಸೆ ಹೊಂದಿರುವುದರಿಂದ ಒಂದು ಪಕ್ಷ ಬೇಡಿಕೆಗಳು ಈಡೇರಿಗೆ ತೊಂದರೆಯಾಗ ರೀತಿಯಲ್ಲಿ ನಾವು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದನ್ನ ಕಾರಣಕ್ಕೆ ನಮ್ಮ ಏನು ಮುಷ್ಕರವನ್ನ ಹಿಂದೆ ಪಡೆದು ಸಾರ್ವಜನಿಕರ ಹಿತದೃಷ್ಟಿಗೋಸ್ಕರ ನಾವು ದಿನಾಂಕ 1/6/2025 ನಾವು ಸ್ವಚ್ಛತೆ ಕೆಲಸವನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಬೇಡಿಕೆ ಸರ್ಕಾರ ಈಡೇರಿಸ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಈ ಸ್ವಚ್ಛತೆಯನ್ನ ಮುಂದುವರಿಸ. ಸೋಮವಾರ ಸುರಿದ ಮಳೆಯಿಂದಾಗಿ ಕೋರ್ಟ್ ರಸ್ತೆ ಪ್ರವಾಹದಂತೆ ಭಾಸವಾಗುತ್ತಿತ್ತು. ಕಚೇರಿಗಳ ಸಂಕೀರ್ಣ ಇರುವ ಈ ರಸ್ತೆಯಲ್ಲಿ ಮಳೆ ಬಂದರೆ ಇದೇ ಸ್ಥಿತಿ ಉಂಟಾಗುತ್ತಿದ್ದು ಸಾರ್ವಜನಿಕರಿಗೆ ಕಚೇರಿಗೆ ಬರಲು ಸಹ ತೊಂದರೆಯಾಗುತ್ತಿದ್ದರೂ ಅಧಿಕಾರಿಗಳು ಮೌನವಾಗಿದ್ದಾರೆ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಎನ್ಎಸ್ ನ್ಯೂಸ್. ನಮಸ್ಕಾರ.